ಸೊ ಯಾರೆಲ್ಲ ನಮ್ಮ ಸ್ನೇಹಿತರು ಕರ್ನಾಟಕ TET ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, HSTR, GPSTR, PDO, ವಿಲೇಜ್ ಅಕೌಂಟೆಂಟು, PSI, FDA, ಸೊ ಈ ಥರ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ನ ತಯಾರು ಮಾಡ್ತಾ ಇದ್ದೀರೋ ಸೊ ಅವರಿಗೆ ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ವಿಡಿಯೋಸ್. ಯಾಕಂದರೆ ಜನರಲ್ ಸೈನ್ಸ್ ಪ್ರತಿಯೊಬ್ಬರಿಗೂ ಕಂಪಲ್ಸರಿ ಆಗಿರೋದೆ. ಸೊ ಆ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫಿಸಿಕ್ಸ್ ಈ ಒಂದು ಸಬ್ಜೆಕ್ಟ್ನಲ್ಲಿ ಬರ್ತಕ್ಕಂಥ ಚಾಪ್ಟರ್ ನಂಬರ್ 7 ಬೆಳಕು ಲೈಟ್ ಅಂತ ಕರಿತೀವಿ. ಸೊ ಈ ಒಂದು ಚಾಪ್ಟರ್ನ ಕುರಿತಾದಂಥ ಒಂದು ಮಾದರಿಯ ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋರಿದ್ದೇವೆ. ಆಲ್ರೆಡಿ ನಿಮಗೆ ಇಲ್ಲಿವರೆಗೂ ಒಂದು 6 ಚಾಪ್ಟರ್ದ ಫಿಸಿಕ್ಸ್ ಸಂಬಂಧಪಟ್ಟಂಗೆ 6 ಚಾಪ್ಟರ್ದ ಕ್ಲಾಸ್ಗಳನ್ನು ತಮಗೆ ಕೊಟ್ಟಿದ್ದೇವೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ತಾವು ಅದನ್ನು ನೋಡ್ಕೋಬಹುದು. ಅದರಂತೆ ನಮ್ಮ ಯೂಟ್ಯೂಬ್ನಲ್ಲಿ ನಿಮಗೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ 15 ವಿಡಿಯೋಸ್ಗಳನ್ನು ಕೊಟ್ಟಿದ್ದೀವಿ. ಅದರ ಲಿಂಕ್ ಕೂಡ ಕೆಳಗಡೆ ಇರುತ್ತೆ, ಅಲ್ಲಿ ತಾವು ಹೋಗಿ ಅದನ್ನು ನೋಡ್ಕೋಬಹುದು. ಸೊ ಇನ್ನು ತಡ ಮಾಡಿದ್ರೆ ನಾವೊಂದು ಇವತ್ತಿನ ಒಂದು ಚಾಪ್ಟರ್ ಕಡೆಗೆ ಹೋಗೋಣ. ಈ ಚಾಪ್ಟರ್ ಸೊ ಬೆಳಕಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಯಾವ ರೀತಿ ಬರುತ್ತೆ ಎಕ್ಸಾಮ್ನಲ್ಲಿ. ಅದು ಇನ್ನು ಕರ್ನಾಟಕ TET ಎಕ್ಸಾಮ್ ಆಗಿರ್ಬೋದು, PS ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, PDO ಆಗಿರ್ಬೋದು. ಸೊ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಸೊ ಯಾವ ಥರ ಬರುತ್ತೆ ಆ ವಸ್ತು ಕ್ವಶನ್ಗಳನ್ನು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಹೌದಾ. ಸೊ ತಡ ಮಾಡಿದ್ರೆ ನಾವು ನಮ್ಮ ಕ್ವಶನ್ಗಳ ಕಡೆಗೆ ಹೋಗೋಣ. ಸೊ ಫಸ್ಟ್ ಒಂದು ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ನಮ್ಗೆ ಏನು ಹೇಳುತ್ತೆ, ಬೆಳಕಿನ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ. ಬೆಳಕಿನ ಸ್ವರೂಪ ಅಂದರೆ ಲೈಟ್ ಬಗ್ಗೆ ಫಸ್ಟ್ ಟೈಮು ಏನೊಂದು ಸ್ವರೂಪವನ್ನು ಅಭ್ಯಾಸ ಮಾಡ್ತಾರಲ್ಲ, ಸೊ ಅದನ್ನು ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಆಪ್ಷನ್ಗಳನ್ನು ನೋಡಿ ಏನು ಕೊಟ್ಟಿದ್ದಾರೆ ಆಯ್ಕೆಗಳು. ಸರ್ ಐಜಾಕ್ ನ್ಯೂಟನ್ ಇದೆ, ಕ್ರಿಶ್ಚಿಯನ್ ಹೈಗೆನ್ಸ್ ಇದೆ, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಇದೆ, ಡಿ CN ರಾವ್ ಅಂತ ಇದೆ. ಸೊ ಈ CN ರಾವ್ ಅಂತ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇವರು ನಮ್ಮ ಭಾರತ ದೇಶದ ಒಬ್ಬ ಭೌತ್ ಫಿಸಿಸಿಸ್ಟು. ಓಕೆ, ಇವ್ರ ಬಗ್ಗೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ 6ನೇ ಚಾಪ್ಟರ್ನಲ್ಲಿ, ಅಲ್ಲಿ ಹೋಗಿ ತಾವು ನೋಡ್ಬೋದು. ಓಕೆ, ಅಂದರೆ ಸೂಪರ್ ಕಂಡಕ್ಟಿವಿಟಿ ಒಂದು ಸಿದ್ಧಾಂತವನ್ನು ಇವರು ರಿಸರ್ಚ್ ಮಾಡಿದ್ದಾರೆ. ಸೊ ಇವರಂತರೂ ಆಗಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇವರು ಕಂಡುಹಿಡಿದೇ ಒಂದು ಸೂಪರ್ ಕಂಡಕ್ಟಿವಿಟಿ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಹೌದಾ. ಇನ್ನು ಈ ಬೆಳಕಿನ ಸ್ವರೂಪವನ್ನು ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಯಾರಪ್ಪ ಅಂದರೆ ಸರ್ ಐಜಾಕ್ ನ್ಯೂಟನ್ ಅಂತ ಹೇಳ್ತೀವಿ. ಯಾಕಂದರೆ ನಾವು ನೀವು ಎಲ್ಲ ಸ್ಟಡಿ ಮಾಡಿದ್ದೇ ಇದೆ. ಯಾರು? ಸರ್ ಐಜಾಕ್ ನ್ಯೂಟನ್ಸ್ ರವರು ಏನು ಮಾಡಿದ್ರಪ್ಪ ಅಂದರೆ ಬೆಳಕಿನ ಸ್ವರೂಪದ ಬಗ್ಗೆ ಒಂದು ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಅಂತ ಹೇಳ್ತೀವಿ. ಹಾಗಾದರೆ ಉಳಿದ ಈ ಕ್ರಿಶ್ಚಿಯನ್ ಹೈಗೆನ್ಸ್ ಆಗಿರ್ಬೋದು ಅಥವಾ ಜೇಮ್ಸ್ ಕ್ಲಾರ್ಕ್ ಆಗಿರ್ಬೋದು, ಇವರೂ ಕೂಡ ವಿಜ್ಞಾನಿಗಳೇ, ಹೌದಾ. ಹಾಗಾದರೆ ಕ್ರಿಶ್ಚಿಯನ್ ಹೈಗೆನ್ಸ್ ಅವರು ಏನು ಮಾಡಿದ್ದಾರೆ, ಇವರು ಕೂಡ ಇದ್ರ ಬಗ್ಗೆನೇ ಅಧ್ಯಯನ ಮಾಡಿದ್ದಾರೆ. ಅದರ ಬಗ್ಗೆ ಬೆಳಕಿನ ಸ್ವರೂಪದ ಬಗ್ಗೆ. ಬಟ್ ಸರ್ ಐಜಾಕ್ ನ್ಯೂಟನ್ ರವರು ಆದ ನಂತರ, ಅವರ ಆದ ಮೇಲೆ ಬಂದಿರೋರು ಇವರು ಕ್ರಿಶ್ಚಿಯನ್ ಹೈಗೆನ್ಸ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇವರು ಕೂಡ ನಿಮಗೆ ಕೊಟ್ಟಿರೋ ಆಪ್ಷನಲ್ಲಿ ಸರ್ ಐಜಾಕ್ ನ್ಯೂಟನ್ ಏನಾದರೂ ಇರಲಿಲ್ಲ ಅಂದರೆ ಅವಾಗ ನೀವು ಈ ಆಯ್ಕೆ ಬನ ಸೆಲೆಕ್ಷನ್ ಮಾಡಿ. ಬಟ್ ಇಲ್ಲಿ ಇದೆ ಐಜಾಕ್ ನ್ಯೂಟನ್ ಅಂತ. ಸೊ ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಸರ್ ಐಜಾಕ್ ನ್ಯೂಟನು ಕ್ರಿಶ್ಚಿಯನ್ ಹೈಗೆನ್ಸ್ ಆಗಲ್ಲ. ಇವರು ಕ್ರಿಶ್ಚಿಯನ್ ಹೈಗೆನ್ಸ್ ಕೂಡ ಬೆಳಕಿನ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿದ ವಿಜ್ಞಾನಿಯವರೇ, ಬಟ್ ಇವರು ನ್ಯೂಟನರ ಆದ ಮೇಲೆ ಬಂದಿರತಕ್ಕಂಥ ವಿಜ್ಞಾನಿ. ಇನ್ನು ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅಂತ ಹೇಳಿದ್ದೀನಿ. ಸೊ ಇವರು ಕೂಡ ಏನು ಮಾಡಿದಾರೆ ಅಂದರೆ ವಿದ್ಯುತ್ ಕಾಂತೀಯ ಸಿದ್ಧಾಂತದ ಬಗ್ಗೆ ಒಂದು ಅಧ್ಯಯನ ಮಾಡಿದ ವಿಜ್ಞಾನಿ ಅಂತ ಹೇಳ್ತೀವಿ. ಆಲ್ರೆಡಿ ನಿಮಗೆ ಮ್ಯಾಗ್ನೆಟಿಸಮ್ ಚಾಪ್ಟರ್ನಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ಅಲ್ಲಿ ಇವರು ಕೂಡ ಬಗ್ಗೆ ಮಾಹಿತಿ ಹೇಳಿದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅವರು ಏನು ಮಾಡಿದ್ದಾರೆ ಅಂದರೆ ವಿದ್ಯುತ್ ಕಾಂತೀಯ ಸಿದ್ಧಾಂತದ ಬಗ್ಗೆ ಒಂದು ಸ್ಟಡಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಓಕೆ, ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬೆಳಕಿನ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಯಾರು ಅಂದರೆ ಸರ್ ಐಜಾಕ್ ನ್ಯೂಟನ್ಸು. ಯಾರು? ಸರ್ ಐಜಾಕ್ ನ್ಯೂಟನ್ಸು. ಓಕೆ ಓಕೆ ಸೆಕೆಂಡ್ ಕ್ವಶನ್ ನೋಡಿ. ಲ್ಯೂಸಿಫೆರಾನ್ ಎಂಬ ದ್ರವದಿಂದ ಏನು ಮಿಂಚುತ್ತದೆ? ನೋಡಿ, ಲ್ಯೂಸಿಫೆರಾನ್ ಅಂತಕ್ಕಂಥ ಒಂದು ದ್ರವ ಇದೆ ಅಂತೆ. ಸೊ ಆ ದ್ರವದಿಂದ ಏನು ಮಿಂಚುತ್ತದೆ? ಆಯ್ಕೆಗಳನ್ನು ನೋಡಿ ಏನು ಕೊಟ್ಟಿದ್ದಾರೆ. ಮಿಂಚು ಹುಳ, ನಕ್ಷತ್ರ, ಸೂರ್ಯ ಮತ್ತು ಪೃಥ್ವಿ. ನೀವು ಸ್ಟಡಿ ಮಾಡಿರೋ ಪ್ರಕಾರ, ನೀವು ಸ್ಟಡಿ ಮಾಡಿರೋ ಪ್ರಕಾರ ಲ್ಯೂಸಿಫೆರಾನ್ ಅಂತಕ್ಕಂಥ ದ್ರವ ಎಲ್ಲಿರುತ್ತಪ್ಪ ಅಂದರೆ ಈ ಮಿಂಚು ಹುಳುವಿನಲ್ಲಿ ಇರುತ್ತೆ. ಸೊ ರಾತ್ರಿಯ ಟೈಮ್ನಲ್ಲಿ ನೀವು ನೋಡಿರ್ಬೋದು, ಹೌದಾ. ಅವಾಗ ನಮ್ಗೆ ಏನೋ ಒಂಥರ ಮಿಂಚ್ದಂಗೆ ಕಾಣಿಸ್ತದೆ, ಬಟ್ ಅಲ್ಲಿ ಯಾವುದೇ ರೀತಿ ಏನೂ ಕಾಣಿಸೋದಿಲ್ಲ. ನಮಗೆ ಸ್ವಲ್ಪ ಅಂಜಿಕೆ ಬಂದಂಗೆ ಆಗುತ್ತೆ, ಹೌದಲ್ಲ. ಸೊ ಅಲ್ಲಿ ಏನೂ ಇರಲ್ಲ, ಈ ಒಂದು ಮಿಂಚು ಹುಳು ಅಲ್ಲಿ ಇರುತ್ತೆ.
ಸೊ ಅದರಲ್ಲಿರ್ತಕ್ಕಂಥ ಲ್ಯೂಸಿಫೆರನ್ ಅಂತಕ್ಕಂಥ ದ್ರವದಿಂದ ಅದು ಮಿಂಚ್ತಾ ಇರುತ್ತೆ. ಹೌದಾ? ಇನ್ನು ಈ ನಕ್ಷತ್ರ ಮತ್ತು ಸೂರ್ಯ ಇದು ಕೂಡ ಮಿಂಚುತ್ತೆ, ಬಟ್ ಇದರಲ್ಲಿ ಏನಿರುತ್ತೆ, ಲ್ಯೂಸಿಫೆರನ್ ಇರಲ್ಲ. ಇವು ಯಾಕೆ ಮಿಂಚುತ್ತವೆ? ಬೆಳಕಿನ ಒಂದು ವಕ್ರೀಭವನದಿಂದ ಈ ನಕ್ಷತ್ರ ಮತ್ತೆ ಯಾವುದು ಸೂರ್ಯ ಮಿಂಚ್ತಾ ಇರುತ್ತೆ. ಹೌದಲ್ಲ? ಬೆಳಕಿನ ವಕ್ರೀಭವನದಿಂದ ಇವು ಮಿಂಚ್ತಾ ಇರುತ್ತೆ. ಬೆಳಕಿನ ವಕ್ರೀಭವನ ಅಂದ್ರೆ ಏನಂತೀವಿ ನಾವು? ಬೆಂಡಿಂಗ್ ಆಫ್ ದ ಲೈಟ್ ಅಂತ ಕರಿತೀವಿ. ಹೌದಾ? ಬೆಂಡಿಂಗ್ ಆಫ್ ದ ಲೈಟು. ಇನ್ನು ಈ ಪೃಥ್ವಿ ತಗೊಳ್ಳಿ, ಪೃಥ್ವಿ ಯಾವತ್ತಾದ್ರು ಮಿಂಚೋದು ನೀವು ನೋಡಿದ್ರಾ? ಅಥವಾ ಸ್ಯಾಟಲೈಟ್ನಲ್ಲಿ ಅಥವಾ ಸ್ಯಾಟಲೈಟ್ ವಿಡಿಯೋಗಳಲ್ಲಿ ನೀವು ನೋಡಿದ್ರೆ ಯಾವತ್ತೂ ಪೃಥ್ವಿ ಮಿಂಚೋದಿಲ್ಲ. ಹೌದಲ್ಲ? ಯಾಕಂದ್ರೆ ಇಲ್ಲಿ ಬೆಳಕಿನ ಒಂದು ವಕ್ರೀಭವನೇ ಆಗಲ್ಲ. ಹೌದಾ? ಸೊ ಹೀಗಾಗಿ ಅದ್ರ ಬಿಟ್ಟರೆ ಇನ್ನೊಂದು ಏನಪ್ಪ ಅಂದರೆ ಈ ಪೃಥ್ವಿಯಿಂದ ಯಾವುದೇ ರೀತಿ ರೇಡಿಯೇಷನ್ಸ್ಗಳು ಹೊರಗಡೆ ಬೀಳೋದಿಲ್ಲ. ಹೌದಾ? ಸೊ ಒಂದು ವಸ್ತು ಮಿಂಚಬೇಕಾದ್ರೆ ಅದರಿಂದ ಏನಾದರೂ ಲೈಟ್ಗಳು ಇಮಿಟ್ ಆಗ್ತಾ ಇರಬೇಕು. ಸೊ ಅವಾಗ ಮಾತ್ರ ಆ ಒಂದು ವಸ್ತು ಅಥವಾ ಒಂದು ಪೃಥ್ವಿ ಇರಲಿ ಅಥವಾ ಯಾವುದೇ ಸ್ಟಾರ್ಸ್ಗಳಿರಲಿ ಏನೇ ಇರಲಿ ಅವು ಮಿಂಚ್ತಾ ಇರುತ್ತೆ, ಬಟ್ ಇದು ಮಿಂಚೋದಿಲ್ಲ. ಹೌದಾ? ಸೊ ಹೀಗಾಗಿ ಲ್ಯೂಸಿಫರ್ ಎದಕ್ಕೆ ಸಂಬಂಧಪಟ್ಟಿದ್ದಂದರೆ ಇದು ಮಿಂಚು ಹೊಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದ್ರವ ಅಂತ ಹೇಳ್ತೀವಿ. ಹೌದಾ? ಸೊ ಎರಡನೇ ಪ್ರಶ್ನೆ ಆನ್ಸರ್ ಏನು? ಲ್ಯೂಸಿಫೆರಾನ್ ಎಂಬ ದ್ರವದಿಂದ ಏನು ಮಿಂಚುತ್ತದೆ ಅಂದರೆ ಮಿಂಚು ಹುಳ ಮಿಂಚುತ್ತದೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. ಓಕೆ, ಥರ್ಡ್ ಕ್ವಶನ್ ನೋಡಿ ಏನು ಹೇಳುತ್ತೆ, ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ. ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಈ ಪ್ರಶ್ನೆ PSI 2020ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ಓಕೆ ನೋಡಿ, ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ. ಆಕಾಶ ನಮಗೆ ನೋಡೋಕ್ಕೆ ನೀಲಿ ಕಲರ್ ಆಗಿ ಕಾಣಿಸುತ್ತೆ. ಯಾಕೆ ಈ ಕಲರ್ ನಮಗೆ ಕಾಣಿಸುತ್ತೆ? ಬೇರೆ ರೆಡ್, ಯೆಲ್ಲೋ, ಆರೆಂಜು, ಗ್ರೀನ್ ಯಾಕೆ ಕಾಣಿಸಲ್ಲ? ಅದಕ್ಕೆ ರೀಸನು ಸಿಕ್ಕಾಪಟ್ಟೆ ಇದೆ. ಹೌದಾ? ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಪ್ರತಿಫಲನ ಅಂತ ಕೊಟ್ಟಿದ್ದಾರೆ. ಪ್ರತಿಫಲನ ಅಂದ್ರೇನು? ರೆಫ್ಲೆಕ್ಷನ್ ಅಂತ ಹೇಳ್ತೀವಿ. ರೆಫ್ಲೆಕ್ಷನ್ ಏನು? ಈ ರೆಫ್ಲೆಕ್ಷನ್ ಅಂದ್ರೇನು? ನಾವು ಏನಾದರೂ ಮಿರರ್ ಮುಂದೆ ನಿಂತ್ಕೊಂಡ್ರೆ ನಮಗೆ ನಮ್ಮ ಇಮೇಜ್ ಕಾಣಿಸುತ್ತಲ್ವಾ? ಸೊ ಅದಕ್ಕೆ ನಾವೇನಂತೀವಿ? ಪ್ರತಿಫಲನ ಅಥವಾ ರೆಫ್ಲೆಕ್ಷನ್ ಅಂತ ಕರಿತೀವಿ. ಹೌದಾ? ಇನ್ನು ವಕ್ರೀಭವನ ಅಂದ್ರೇನು? ರೆಫ್ರಾಕ್ಷನ್ ಅಂತ ಹೇಳ್ತೀವಿ. ಹೌದಾ? ಈ ರೆಫ್ರಾಕ್ಷನ್ ಅಂದ್ರೆ ಏನಂತ ಕರಿತೀವಿ ನಾವು? ಬೆಂಡಿಂಗ್ ಆಫ್ ದ ಲೈಟು. ನೋಡಿ, ಏನಾದರೂ ಸೂರ್ಯಪ್ರಕಾಶ ಒಂದು ಬಕೆಟ್ ನೀರಲ್ಲಿ ಏನಾದರೂ ಬಿದ್ದರೆ ಅದು ಸರಳವಾಗಿ ಹೋಗಲ್ಲ, ಸ್ವಲ್ಪ ಬೆಂಡ್ ಆಗಿರೋ ಥರ ನಮ್ಗೆ ಕಾಣಿಸ್ತದೆ. ಬೇಕಾದ್ರೆ ನೀವು ಲೇಸರ್ ಲೈಟ್ನ ತೊಗೊಳ್ಳಿ, ಒಂದು ಬಕೆಟ್ನಲ್ಲಿ ಅದರ ಒಂದು ರೇಸ್ ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ಯಾವಾಗಲೂ ಒಂದು ರೆಫ್ರಾಕ್ಷನ್ ಆಗುತ್ತೆ. ಅಂದರೆ ಒಂಥರ ಬೆಂಡಿಂಗ್ ಆಫ್ ದ ಲೈಟ್ ಅಂತ ಕಾಣಿಸುತ್ತೆ ನಿಮಗೆ. ಅದಕ್ಕೆ ನಾವು ರೆಫ್ರಾಕ್ಷನ್ ಅಥವಾ ವಕ್ರೀಭವನ ಅಂತ ಕರಿತೀವಿ. ಇನ್ನು ಮೂರನೇ ಒಂದು ಆಯ್ಕೆ ಏನು ಕೊಟ್ಟಿದ್ದಾರೆ? ಹರಡುವಿಕೆ ಅಂತ ಕೊಟ್ಟಿದ್ದಾರೆ. ಹರಡುವಿಕೆ ಅಂದರೆ ಸ್ಪ್ರೆಡ್ ಆಗ್ಬೋದು. ಒಂದು ಜಾಸ್ತಿ ಒಂದು ಸ್ಪೇಸ್ನಲ್ಲಿ ಏನಾಗುತ್ತೆ, ಏನು ಬಣ್ಣಗಳು ಏನಾದರೂ ಹರಡಿರೋದರಿಂದ ಆಕಾಶ ಏನಾದರೂ ನೀಲಿ ಬಣ್ಣಕ್ಕೆ ಕಾಣಿಸುತ್ತಾ ಅಂತಕ್ಕಂಥದ್ದನ್ನು ಕೇಳ್ತಾರೆ. ಇನ್ನು ನಾಲ್ಕನೇ ಒಂದು ಆಯ್ಕೆ ಏನಪ್ಪ ಅಂದರೆ ಚದರಿಸುವಿಕೆ ಅಂತ ಹೇಳ್ತೀವಿ. ಚದರಿಸುವಿಕೆ ಅಂದರೆ ಇದಕ್ಕೆ ನಾವು ಸ್ಕ್ಯಾಟರಿಂಗ್ ಆಫ್ ದ ಲೈಟ್ ಅಂತ ಕರಿತೀವಿ. ಏನು? ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಸ್ಕ್ಯಾಟರಿಂಗ್ ಆಫ್ ದ ಲೈಟ್ ಅಂದರೆ ಹ್ಯಾಪನಿಂಗ್ ಸೆವರಲ್ ಟೈಮ್ಸ್ ಡ್ಯೂರಿಂಗ್ ಎ ಪೀರಿಯಡ್ ಆಫ್ ದ ಟೈಮ್ ಅಂತ ಹೇಳ್ತೀವಿ. ಅದಕ್ಕೆ ಸ್ಕ್ಯಾಟರಿಂಗ್ ಆಫ್ ದ ಲೈಟ್ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಆಕಾಶ ನೀಲಿ ಬಣ್ಣಕ್ಕೆ ಕಾಣಿಸಲು ಕಾರಣವೇನಪ್ಪ ಅಂದರೆ ಈ ಚದರಿಸುವಿಕೆ ಅಂತ ನಾವು ಹೇಳ್ತೀವಿ. ಸ್ಕ್ಯಾಟರಿಂಗ್ ಆಫ್ ದ ಲೈಟು. ಸೊ ಸ್ಕ್ಯಾಟರಿಂಗ್ ಆಫ್ ದ ಲೈಟ್ ಆಗೋದ್ರಿಂದ ಆಕಾಶ ನೀಲಿ ಬಣ್ಣಕ್ಕೆ ಕಾಣಿಸ್ತಾ ಇರುತ್ತೆ. ನೋಡಿ, ಆಕಾಶದಲ್ಲಿ ಏನಾದರೂ ಸೂರ್ಯನ ಬರ್ತಕ್ಕಂಥ ರೇಸ್ನಲ್ಲಿ ಎಷ್ಟು ಕಲರ್ ಇರುತ್ತೆ? ಟೋಟಲ್ ಆಗಿ ವೈಲೆಟು, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಈ ಥರ ಎಲ್ಲ ಇರುತ್ತಲ್ವಾ? ಹೌದಾ? ಸೊ ಹೀಗಾಗಿ ಈ ಬ್ಲೂ ಕಲರ್ ಯಾಕೆ ಕಾಣಿಸ್ತಪ್ಪ ಅಂದರೆ ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಆಗೋದ್ರಿಂದ ನಮಗೆ ಕಾಣಿಸ್ತಾ ಇರುತ್ತೆ. ಅದನ್ನು ಬಿಟ್ಟು ಏನಾದರೂ ರೆಫ್ರಾಕ್ಷನ್ನು, ಹರಡುವಿಕೆ ಇದರಿಂದ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಸೊ ಮೂರನೇ ಪ್ರಶ್ನೆ, ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನಪ್ಪ ಅಂದರೆ ಚದರಿಸುವಿಕೆ ಅಥವಾ ಇಂಗ್ಲೀಷ್ನಲ್ಲಿ ಸ್ಕ್ಯಾಟರಿಂಗ್ ಆಫ್ ದ ಲೈಟ್ ಅಂತ ಕರಿತೀವಿ. ಓಕೆ ಇನ್ನು ನೆಕ್ಸ್ಟ್ ಒಂದು ಕ್ವಶನ್, ನಾಲ್ಕನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಯಾವುದು 3 ಪ್ರಾಥಮಿಕ ಬಣ್ಣಗಳಾಗಿವೆ? ನೋಡಿ, ಇದು ಕೂಡ ಒಂದು PSI ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. PSI 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಕೂಡ. ಹೌದಾ? 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಯಾವುದು
3 ಪ್ರಾಥಮಿಕ ಬಣ್ಣಗಳಾಗಿವೆ. ನಿಮಗೇನಾದರೂ ಗೊತ್ತಿರಲಿ, ಈ ಏನು ರೇನ್ಬೋ ಇದೆಯಲ್ಲ, ಸೊ ಈ ರೇನ್ಬೋನಲ್ಲಿ ಕಾಣಿಸೋದೆ ಎಷ್ಟು ಕಲರು? 7 ಕಲರು. ಸೊ ಅದ್ರ ಬಿಟ್ಟರೆ 7 ಕಲರ್ ಬಿಡಿ, ಈ ಸೂರ್ಯನದು ಏನು ಬರುತ್ತಲ್ಲ, ನೀವೊಂದು ಪ್ರಿಸಮ್ನಲ್ಲಿ ಸೂರ್ಯನ ಬರ್ತಕ್ಕಂಥ ಕಿರಣ ಏನಾದರೂ ಪಾಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಕಲರ್ ಕಾಣಿಸುತ್ತೆ? ಈ 7 ಕಲರ್ಗಳು ಕಾಣಿಸ್ತಾ ಇರುತ್ತೆ ಅಲ್ವಾ? ಹೌದಲ್ವಾ? ಸೊ ಆ 7 ಬಣ್ಣಗಳಲ್ಲಿ ಪ್ರಾಥಮಿಕ ಬಣ್ಣಗಳು ಯಾವ ಅಂತ ಕೇಳ್ತಾರೆ. ಆಯ್ಕೆ ನೋಡಿ, ಬಿಳಿ, ಕೆಂಪು, ಹಸಿರು ಕೊಟ್ಟಿದ್ದಾರೆ, ಹಳದಿ, ಹಸಿರು, ನೀಲಿ ಕೊಟ್ಟಿದ್ದಾರೆ, ಕಪ್ಪು, ಬಿಳಿ, ಕಂದು ಕೊಟ್ಟಿದ್ದಾರೆ, ಕೆಂಪು, ಹಸಿರು ಮತ್ತು ನೀಲಿ ಅಂತ ಕೊಟ್ಟಿದ್ದಾರೆ. ಈ ಆಯ್ಕೆ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇದರಲ್ಲಿ ಕಪ್ಪು ಮತ್ತು ಕಂದ ಅಂತಕ್ಕ ಬಣ್ಣನ ಕೊಟ್ಟಿದ್ದಾರೆ. ಸೊ ಈ ಕಲರ್ ಅಂತೂ ಯಾವತ್ತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಹೇಳಿದ್ರೆ ಬಿಳಿ, ಕೆಂಪು, ಹಸಿರು, ಬಿಳಿ, ಕೆಂಪು, ಹಸಿರು ಇದು ಕೂಡ ಆಗಲ್ಲ. ಹಳದಿ, ಹಸಿರು, ನೀಲಿ ಇದು ಕೂಡ ಆಗಲ್ಲ. ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಕೆಂಪು, ಹಸಿರು ಮತ್ತು ನೀಲಿ ಅಂತ ಹೇಳ್ತೀವಿ. ಕೆಂಪು, ಹಸಿರು ಮತ್ತು ನೀಲಿ ಆಯ್ಕೆ ಕ. ಸೊ ಇವು 3 ಏನು ಅಂತ ಹೇಳ್ತೀವಿ ನಾವು? ಪ್ರಾಥಮಿಕ ಬಣ್ಣ ಅಂತ ಹೇಳ್ತೀವಿ. ಕೆಂಪು, ಹಸಿರು ಮತ್ತು ನೀಲಿ. ಸೊ ಇದಕ್ಕೆ ಈ ಪ್ರಶ್ನೆ ಬೆಳಕಿನ ಒಂದು ವರ್ಣ ವಿಭಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಪ್ರಾಥಮಿಕ ಬಣ್ಣಗಳು ಯಾವ ಅಂದರೆ ಕೆಂಪು, ಹಸಿರು, ನೀಲಿ ಅಂತ ಹೇಳ್ತೀವಿ. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ 5ನೇದು. ಕಾಮನಬಿಲ್ಲು ಉಂಟಾಗಲು ಕಾರಣ. ಕಾಮನಬಿಲ್ಲು ರೇನ್ಬೋ ನಿಮಗೆಲ್ಲ ಗೊತ್ತಿಲ್ವಾ? ಸೊ ಈ ಕಾಮನಬಿಲ್ಲು ಉಂಟಾಗಲು ಏನು ಕಾರಣ ಅಂತ ಹೇಳ್ತೀವಿ. ಅದಕ್ಕೆ ಆಯ್ಕೆ ನೋಡಿ, ಪ್ರತಿಫಲನ ಅಂತ ಕೊಟ್ಟಿದ್ದಾರೆ, ರೆಫ್ಲೆಕ್ಷನ್ ಏನಾದರೂ ಆಗುತ್ತಾ? ಅದು ಬಿಟ್ಟರೆ ವಕ್ರೀಭವನ, ರೆಫ್ರಾಕ್ಷನ್ ಏನಾದರೂ ಆಗ್ತಾ ಅಂತ ಕೇಳ್ತಾರೆ. 3ನೇದು ಚದುರಿಸುವಿಕೆ ಅಂತ ಕೊಟ್ಟಿದ್ದಾರೆ. ಹೌದಾ? ಚದುರಿಸುವಿಕೆ, ಸ್ಕ್ಯಾಟರಿಂಗ್ ಆಫ್ ದ ಲೈಟ್. ಆಮೇಲೆ ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ವರ್ಣ ವಿಭಜನೆ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಬೆಳಕಿನ ವರ್ಣಗಳ ಒಂದು ವಿಭಜನೆ ಆಗುವುದರಿಂದ ಆ ಕಾಮನಬಿಲ್ಲು ಅಲ್ಲಿ ಉಂಟಾಗುತ್ತೆ, ಬೆಳಕು. ಸೊ ಸೂರ್ಯನಿಂದ ಏನು ಬೆಳಕು ಬರುತ್ತಲ್ಲ, ಸೊ ಆ ಬೆಳಕಿನಲ್ಲಿ ಇರತಕ್ಕಂಥ ಕಲರ್ಗಳು ಎಷ್ಟಪ್ಪ ಅಂದರೆ ಟೋಟಲ್ ಆಗಿ 7 ಕಲರ್ಗಳು ಅದರಲ್ಲಿ ಬರುತ್ತೆ. ಯಾವ್ಯಾವ ಕಲರ್ ಅಂದರೆ ಫಿ ಅಂದರೆ ವೈಲೆಟು, ಐ ಅಂದರೆ ಇಂಡಿಗೋ, ಬಿ ಬರುತ್ತೆ, ಬಿ ಅಂದರೆ ಬ್ಲೂ ಅಂತ ಹೇಳ್ತೀವಿ. ಆಮೇಲೆ ಗ್ರೀನು, ಯೆಲ್ಲೋ, ಆರೆಂಜ್, ಆಮೇಲೆ ರೆಡ್ ಕಲರು. ಸೊ ಈ ಥರ ಒಟ್ಟು ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ಈ ಥರ ಒಟ್ಟು ಒಂದು 7 ಕಲರ್ಗಳು ಅದರಲ್ಲೇ ಬರುತ್ತೆ. ಸೊ ಈ 7 ಕಲರ್ ಯಾಕೆ, ಈ 7 ಕಲರ್ಗಳು ಒಟ್ಟು ಬಿಡಿದಾಗ ಏನು ಕಾಣಿಸ್ತದೆ ಅಂದರೆ ನಮಗೆ ಕಾಮನಬಿಲ್ಲು ಕಾಣಿಸುತ್ತೆ. ಇದಕ್ಕೆ ರೀಸನ್ ಏನಪ್ಪ ಅಂದರೆ ಬೆಳಕಿನ ವರ್ಣ ವಿಭಜನೆ ಅಂತ ನಾವು ಹೇಳ್ತೀವಿ. ಹೌದಲ್ವಾ? ನಾನು ಜಸ್ಟ್ ಹೇಳಿದ್ದೆ ನಿಮಗೆ, ಸೂರ್ಯನ ಬೆಳಕೇನಾದರೂ ನಾವು ಗ್ಲಾಸ್ ಪ್ರಿಸಮ್ನಿಂದ ಪಾಸ್ ಮಾಡಿದಾಗ ಅದು ತನ್ನಲ್ಲಿರ್ತಕ್ಕಂಥ ಘಟಕಗಳು ಏನಿರುತ್ತಲ್ವ, ಸೊ ಅದನ್ನು ಬಣ್ಣಗಳಾಗಿ ಒಂದು ವರ್ಣ ವಿಭಜನೆಯಲ್ಲಿ ಮಾರ್ಪಾಡುತ್ತೆ. ಸೊ ಅದಕ್ಕೆ ನಾವು ಕಾಮನಬಿಲ್ಲು ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಗೊತ್ತಾ, ಕಾಮನಬಿಲ್ಲು ಉಂಟಾಗಲು ಕಾರಣ ಏನಪ್ಪ ಅಂದರೆ ಬೆಳಕಿನ ವರ್ಣ ವಿಭಜನೆ. ಅದ್ರ ಬಿಟ್ಟರೆ ರೆಫ್ಲೆಕ್ಷನ್ನು, ಚದುರಿಸುವಿಕೆ ಆಗೋದಿಲ್ಲ. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್. ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಯಾವ ಲೇಸರ್ ಉಪಯೋಗಿಸುತ್ತಾರೆ? ನೋಡಿ, ಲೇಸರ್ ಅಂದ ಕೂಡಲೇ ನಿಮ್ಗೆ ಗೊತ್ತಿರಲಿ, ಲೇಸರ್ ಅಂದರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ನಾವು ಹೇಳ್ತೀವಿ. ಲೇಸರ್ ಅಂದ್ರೇನು? ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಇದು ಕೂಡ ಒಂದು ಟೈಪ್ ಆಫ್ ದ ರೇಡಿಯೇಷನ್ಸೇ. ಹೌದಲ್ಲ? ಸೊ ನೀವು ಲೇಸರ್ ಲೈಟನ್ನು ನೋಡಿರ್ಬೋದು ಅಲ್ವಾ? ಸೊ ಆ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಅಂದರೆ ಜಾಸ್ತಿ ಯೂಸ್ ಮಾಡೋದೇ ಈ ಒಂದು ಕಣ್ಣಿನ ಒಂದು ಆಪ್ರೇಷನ್ ಏನಾದರೂ ಮಾಡೋದ್ರೆ ಅಲ್ಲೇ ಲೇಸರ್ ಲೈಟ್ನ ಯೂಸ್ ಮಾಡ್ತಾರೆ. ಸೊ ಆ ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಯಾವ ತರಹದ ಲೇಸರ್ ಲೈಟ್ಸ್ಗಳನ್ನು ಯೂಸ್ ಮಾಡ್ತಾರೆ? ಆಯ್ಕೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಘನ ಸ್ಥಿತಿಯ ಲೇಸರ್ ಅಂತ ಕೊಟ್ಟಿದ್ದಾರೆ, ಅನಿಲ ಸ್ಥಿತಿಯ ಲೇಸರ್ ಇದೆ, ಅರೆವಾಹಕ ಲೇಸರ್, ಎಕ್ಸಿಮರ್ ಲೇಸರ್ ಅಂತ ಇದೆ. ಸೊ ಔಟ್ ಆಫ್ 4 ಆಯ್ಕೆಗಳಲ್ಲಿ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಘನ ಸ್ಥಿತಿಯ ಲೇಸರ್ ಅಂದ್ರೇನು, ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ದೂರವನ್ನು ಕಂಡು ಹಿಡಿಯೋ ಸಲುವಾಗಿ ಒಂದು ಘನ ಸ್ಥಿತಿಯ ಒಂದು ಲೇಸರ್ಗಳನ್ನು ಯೂಸ್ ಮಾಡ್ತಾರೆ. ಹೌದಾ? ಸೊ ಇದರಲ್ಲಿ ಏನಿರ್ತಪ್ಪ ಅಂದರೆ ನಿಯೋಡೈಮಿಯಮ್ ಇರುತ್ತೆ, ನಿಯೋಡೈಮಿಯಮ್ ಎನ್ ಡಿ ಅಂತ ಯೂಸ್ ಮಾಡ್ತೀವಲ್ವ, ನಿಯೋಡೈಮ್ ಇರುತ್ತೆ, ಆಮೇಲೆ ಎಟ್ರಿಯಮ್ ಇರುತ್ತೆ. ಸೊ ನಿಯೋಡೈಮಿಯಮ್ ಮತ್ತು ಎಟ್ರಿಯಮ್ನ ಯೂಸ್ ಮಾಡಿಕೊಂಡು ಈ ಒಂದು ಘನ ಸ್ಥಿತಿಯ ಲೇಸರ್ನ ತಯಾರು ಮಾಡಿರ್ತಾರೆ. ಸೊ ಇದ್ರ ಯೂಸ್ ಏನಪ್ಪ ಅಂದರೆ ದೂರವನ್ನು ಕಂಡು ಹಿಡಿಯೋ ಸಲುವಾಗಿ. ಇನ್ನು ಅನಿಲ ಲೇಸರ್ ಅಂತ ಬರುತ್ತೆ. ಅನಿಲ ಲೇಸರ್ ಅಂದರೆ
ಕಠಿಣವಾದ ಏನು ವಸ್ತು ಇರುತ್ತಲ್ವ, ಸೊ ಅದನ್ನು ಕತ್ತರಿಸುವ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ಇರೋದಪ್ಪ ಅಂದರೆ ಗ್ಯಾಸ್ ಯಾವುದಪ್ಪ ಅಂದರೆ ಹೀಲಿಯಂ ಮತ್ತು ನಿಯಾನ್ ಗ್ಯಾಸ್ ಮಿಶ್ರಣ ಇದರಲ್ಲಿ ಇರುತ್ತೆ. ಯಾವುದು? ಹೀಲಿಯಂ ಮತ್ತು ನಿಯಾನ್ಗಳ ಒಂದು ಮಿಶ್ರಣ. ಸೊ ಇದನ್ನು ಯೂಸ್ ಮಾಡೋದಕ್ಕಂದರೆ ಕಠಿಣವಾದಂಥ ವಸ್ತುಗಳನ್ನು ಕಟ್ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಅರೆವಾಹಕ ಲೇಸರ್. ಅರೆವಾಹಕ ಅಂದ್ರೇನು? ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ. ಸೊ ಸೆಮಿ ಕಂಡಕ್ಟರ್ಗಳನ್ನು ಯೂಸ್ ಮಾಡಿ ಏನಾದರೂ ಲೇಸರ್ನ ತಯಾರು ಮಾಡ್ತಾ ಇದ್ದರೆ ಸೊ ಅದನ್ನು ನಾವೇನಂತೀವಿ? ಅರೆವಾಹಕ ಲೇಸರ್ ಅಂತ ಕರಿತೀವಿ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ ಲೇಸರ್ ಪ್ರಿಂಟಿಂಗ್ ಇರುತ್ತಲ್ವ, ಸೊ ಆ ಪ್ರಿಂಟಿಂಗ್ನಲ್ಲಿ ಯೂಸ್ ಮಾಡೋದೇ ಈ ಒಂದು ಅರೆವಾಹಕ ಲೇಸರ್ ಅಥವಾ ಸೆಮಿ ಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ. ಇನ್ನು ಉಳಿದ ಎಕ್ಸಿಮರ್ ಲೇಸರ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದರೆ ಎಕ್ಸಿಮರ್ ಲೇಸರ್ ಅಂತ ಹೇಳ್ತೀವಿ. ಯಾಕಂದರೆ ಇದು ಕೂಡ ಒಂದು ಟೈಪ್ ಆಫ್ ದ ಲೇಸರೇ. ಸೊ ಇದರಲ್ಲಿ ಇರೋದು ಏನಪ್ಪ ಅಂದರೆ ಕ್ಲೋರಿನ್ ಇರುತ್ತೆ, ಫ್ಲೋರಿನ್ ಬರುತ್ತೆ, ಹೌದಾ. ಆಮೇಲೆ ಕೆಲವೊಂದು ಗ್ಯಾಸ್ ಮಾಲಿಕ್ಯೂಲ್ ಕೂಡ ಆ್ಯಡ್ ಮಾಡಿದ್ದಾರೆ, ಆರ್ಗಾನು, ಕ್ರಿಪ್ಟಾನು, ಜಿನಾನು. ಸೊ ಎಲ್ಲವುಗಳನ್ನು ಮಿಕ್ಸಪ್ ಮಾಡಿ ಒಂದು ಎಕ್ಸಿಮರ್ ಲೇಸರ್ನ ತಯಾರು ಮಾಡಿರ್ತಾರೆ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆಯ ಸಲುವಾಗಿ ಉಪಯೋಗಿಸುವ ಲೇಸರ್ ಅಂತ ಹೇಳ್ತೀವಿ. ಎಕ್ಸಿಮರ್ ಲೇಸರ್ ಇದನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆಯ ಸಲುವಾಗಿ ಉಪಯೋಗಿಸುವ ಲೇಸರು. ಸೊ ಇದರಲ್ಲಿರೋದೇ ಫ್ಲೋರಿನು, ಆರ್ಗಾನ್, ಕ್ರಿಪ್ಟಾನ್ ಮತ್ತು ಜನಾನ್ಗಳ ಒಂದು ಮಿಶ್ರಣ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. 7ನೇ ಕ್ವಶನ್ ನೋಡಿ, ಏನು ಹೇಳುತ್ತೆ ನಮಗೆ? ಡಯೋಡ್ ಲೇಸರ್ ಎಂದರೆ ಯಾವುದಕ್ಕೆ ಕರೆಯುತ್ತಾರೆ? ಡಯೋಡ್. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಲಿ, ಡಯೋಡ್ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಮತ್ತೊಂದು ಸಲ ಹೇಳ್ತೀನಿ. ಡಯೋಡ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಯೂಸ್ ಟು ಕನ್ವರ್ಟ್ ದ AC ಟು DC. ಅದಕ್ಕೆಂದರೆ ಅಲ್ಟರ್ನೇಟಿವ್ ಕರೆಂಟ್ ಈಸ್ ಕನ್ವರ್ಟೆಡ್ ಇಂಟು DC ಕರೆಂಟು. ಸೊ ಅದಕ್ಕೆ ಯೂಸ್ ಮಾಡೋದೇ ಈ ಒಂದು ಡಯೋಡು, ಹೌದಲ್ವಾ. ಸೊ ಈ ಡಯೋಡ್ ಲೇಸರ್ ಅಂದರೆ ಯಾವುದಕ್ಕೆ ಕರೆಯುತ್ತಾರೆ? ಇದು ನಿಮ್ಗೆ ಜಸ್ಟ್ ಹೇಳಿದ್ದೆ, ಘನಸ್ಥಿತಿಯ ಲೇಸರು, ಅನಿಲ ಲೇಸರ್, ಎಕ್ಸಿಮರ್ ಲೇಸರ್, ಅರೆವಾಹಕ ಲೇಸರು, ಹೌದಾ. ಸೊ ಘನಸ್ಥಿತಿ ಲೇಸರ್ ಏನಿರುತ್ತೆ, ಇನ್ನಾಗಿ ಜಸ್ಟ್ ನಿಮಗೆ ಹೇಳಿದ್ದೆ, ಏನು ನಿಯೋಡೈಮ್ ಇರುತ್ತೆ, ಎಟ್ರೈಮ್ ಇರುತ್ತೆ. ಇದನ್ನು ದೂರವನ್ನು ಕಂಡುಹಿಡಿಯೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಈ ಅನಿಲ ಲೇಸರ್ನ ತೊಗೊಂಡ್ರೆ ಇದರಲ್ಲಿ ಅನಿಲಗಳಿಂದ ಕೂಡಿರ್ತಕ್ಕಂಥ ಲೇಸರ್ ಲೈಟ್ ಇರುತ್ತೆ. ಯಾವ್ದು ಅನಿಲ ಇರುತ್ತೆ ಇದರಲ್ಲಿ? ಹೀಲಿಯಂ ಮತ್ತು ನಿಯಾನು. ಸೊ ಏನು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇರುತ್ತಲ್ಲ, ಸೊ ಆ ಸಬ್ಸ್ಟೆನ್ಸ್ನ ಕಟ್ ಮಾಡೋ ಸಲುವಾಗಿ ಯೂಸ್ ಮಾಡೋದೇ ಈ ಒಂದು ಅನಿಲ ಲೇಸರ್ಸ್ ಅಂತ ಹೇಳ್ತೀವಿ. ಇನ್ನು ಎಕ್ಸಿಮರ್ ಲೇಸರ್ ಜಸ್ಟ್ ನಿಮ್ಗೆ ಹೇಳಿದ್ದೆ, ಫ್ಲೋರಿನು, ನೊಬೆಲ್ ಗ್ಯಾಸಸ್ಗಳನ್ನು ಅದರಲ್ಲಿ ಆ್ಯಡ್ ಮಾಡಿ ಲೇಸರ್ನ ತಯಾರು ಮಾಡಿರ್ತಾರೆ. ಇದರ ಯೂಸ್ ಏನಪ್ಪ ಅಂದರೆ ಕಣ್ಣಿನ ಒಂದು ಆಪ್ರೇಷನ್ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ, ಹೌದಾ. ಇನ್ನು ಅರೆವಾಹಕ ಲೇಸರ್. ಅರೆವಾಹಕ ಅಂದ್ರೇನು? ಸೆಮಿ ಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ. ಸೆಮಿ ಕಂಡಕ್ಟರ್ ಲೇಸರ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಡಯೋಡ್ ಅಂದರೆ AC ಟು DC ಕನ್ವರ್ಟ್ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಈ ಡಯೋಡ್ನಲ್ಲಿ ಆ್ಯಕ್ಚುಲಿ ಏನಿರುತ್ತೆ, ಪಿ ಆ್ಯಂಡ್ ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ ಏನು ಮಾಡ್ತಾರೆ, ಒಂದರ ಪಕ್ಕ ಒಂದು ಜೋಡಣೆ ಮಾಡಿದಾಗ ಸಿಗೋದೇ ಈ ಒಂದು ಡಯೋಡು. ಅದನ್ನು ಯೂಸ್ ಮಾಡಿದೆ AC ಟು DC. ಹಾಗಾದರೆ ಡಯೋಡ್ ಲೇಸರ್ ಅಂದರೆ ಯಾವುದಕ್ಕೆ ಅಂತಾರೆ ಅಂದರೆ ಅರೆವಾಹಕ ಲೇಸರು. ಯಾಕಂದರೆ ಇದರಲ್ಲಿ ಇರೋದೇ ಅರೆವಾಹಕ, ಪಿ ಆ್ಯಂಡ್ ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರು, ಹೌದಾ. ಸೊ ಹೀಗಾಗಿ ಈ ಪ್ರಶ್ನೆಯ ಆನ್ಸರ್ ಏನಪ್ಪ ಅಂದರೆ ಡಯೋಡ್ ಲೇಸರ್ ಅಂದರೆ ಯಾವುದಕ್ಕೆ ಅಂತಾರೆ ಅಂದರೆ ಅರೆವಾಹಕ ಲೇಸರ್ ಅಥವಾ ಸೆಮಿ ಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ. ಕ್ವಶನ್ ಅರ್ಥ ಆಯ್ತಾ? ಡಯೋಡ್ ಅಂದ್ರೇನು? ಪಿ ಆ್ಯಂಡ್ ಎನ್ ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ಗಳನ್ನು ಒಂದರ ಪಕ್ಕ ಒಂದು ಜೋಡಣೆಯನ್ನು ಮಾಡಿದಾಗ ಸಿಗೋದೇ ಈ ಒಂದು ಡಯೋಡು, ಹೌದಾ. ಸೊ ಹೀಗಾಗಿ ಇಲ್ಲಿ ಡಯೋಡ್ ಲೇಸರ್ ಅಂದರೆ ಅರೆವಾಹಕ ಲೇಸರ್ ಅಥವಾ ಸೆಮಿ ಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, 8ನೇ ಕ್ವಶನ್ ನೋಡಿ, ಏನು ಹೇಳುತ್ತೆ? ಕಣ ತರಂಗ ಸಿದ್ಧಾಂತ ಮಂಡಿಸಿದ ವಿಜ್ಞಾನಿ. ಕಣ ತರಂಗ ಅಂದ್ರೇನು? ಲೈಟ್ ಆ್ಯಸ್ ಎ ವೇವ್ ಪಾರ್ಟಿಕಲ್ ಅಂತ ಹೇಳ್ತೀವಿ, ಹೌದಾ. ಲೈಟ್ ಆ್ಯಸ್ ಎ ವೇವ್ ಪಾರ್ಟಿಕಲ್, ಇದನ್ನು ಯಾವ ಒಬ್ಬ ವಿಜ್ಞಾನಿ ಇದನ್ನು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆ ನೋಡಿ, ಸರ್ ಐಜಾಕ್ ನ್ಯೂಟನ್ ಇದೆ ಫಸ್ಟ್ ಆಪ್ಷನು, ಸರ್ ಐಜಾಕ್ ನ್ಯೂಟನ್ ಇದೆ. ಜೇಮ್ಸ್ ಮ್ಯಾಕ್ಸ್ವೆಲ್ ಇದೆ. ಥರ್ಡು ಫ್ಲ್ಯಾಂಕ್ಸ್ ಇದೆ. ಲಾಸ್ಟು ಡಿ ಬ್ರಾಗಿಲ್ ಅಂತಕ್ಕಂಥ ಇದೆ. ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಸರ್ ಐಜಾಕ್ ನ್ಯೂಟನ್ ಏನು ಮಾಡಿರ್ತಾರೆ, ಬೆಳಕಿನ ಸ್ವರೂಪದ ಒಂದು ಅಧ್ಯಯನ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಸರ್ ಐಜಾಕ್ ನ್ಯೂಟನ್ ಅಂತ ಹೇಳಿದ್ದೀವಿ, ಹೌದಾ. ಇನ್ನು ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತ ತಗೊಂಡ್ರೆ ಏನು ಕಂಡುಹಿಡಿದಾರೆ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದ ಒಂದು ಸಿದ್ಧಾಂತ ಇದೆಯಲ್ಲ, ಅಂತ ಹೇಳಿದೆಯಲ್ಲ. ಸೊ ಅದನ್ನು ಸ್ಟಡಿ ಮಾಡಿದವರು ಯಾರು, ನಮ್ಗೆ ಹೇಳ್ಕೊಟ್ಟವ್ರು ಯಾರು, ಈ ನಮ್ಮ
ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಪ್ಲ್ಯಾಂಕ್ಸ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇವ್ರು ಏನು ಒಂದು ಥಿಯರಿ ಕೊಟ್ಟಿದ್ದಾರೆ ಅಂದರೆ ನಮಗೆ ಕ್ವಾಂಟಮ್ ಥಿಯರಿ ಅಂತ ಬರುತ್ತೆ. ಕ್ವಾಂಟಮ್ ಥಿಯರಿ ಅದನ್ನು ಕೊಟ್ಟಿರೋರೇ ಇವರೇ ನಮಗೆ. ಯಾರು? ನಮ್ಮ ಪ್ಲ್ಯಾಂಕ್ಸ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ. ಕ್ವಾಂಟಮ್ ಥಿಯರಿ, ಸೊ ಅಂದರೆ ಒಂದು ಶಕ್ತಿಯ ಒಂದು ಚಿಕ್ಕ ಪಟೋಣ ಅಂತ ಕರಿತೀವಿ ಕ್ವಾಂಟಮ್ ಅಂದರೆ. ಸೊ ಅದನ್ನು ಆ ಥಿಯರಿಯನ್ನು ಅಧ್ಯಯನ ಮಾಡಿ ನಿಮಗೆಲ್ಲ ಕೊಟ್ಟಿರೋರು ಈ ನಮ್ಮ ಪ್ಲ್ಯಾಂಕ್ಸು. ಇನ್ನು ಉಳಿದ ಡಿ ಬ್ರಾಗ್ಲ್ ಅಂತ ಇದೆ. ಸೊ ಈ ಡಿ ಬ್ರಾಗ್ಲ್ ಅಂತಕ್ಕಂಥ ವಿಜ್ಞಾನಿ ಇವರೇ ನಮಗೆ ಒಂದು ಲೈಟ್ ಆ್ಯಸ್ ಎ ವೇವ್ ಪಾರ್ಟಿಕಲ್ ಅಂತ ಹೇಳಿಕೊಟ್ಟವರು. ಯಾರಂದರೆ ಡಿ ಬ್ರಾಗ್ಲ್ ಅಂತಕ್ಕಂಥ ವಿಜ್ಞಾನಿ. ಅಂದರೆ ಬೆಳಕು ಏನು ಮಾಡುತ್ತೆ, ಕೆಲವೊಂದು ವೇಳೆಯಲ್ಲಿ ತರಂಗಗಳ ರೂಪದಲ್ಲಿರುತ್ತೆ, ಇನ್ನೊಂದು ಟೈಮ್ ಏನಿರುತ್ತೆ, ಒಂದು ಕಣದ ರೂಪದಲ್ಲಿ ಚಲಿಸ್ತಾ ಇರುತ್ತೆ, ಮೂಮೆಂಟ್ ಆಗ್ತಾ ಇರುತ್ತೆ. ಅಂದರೆ ಲೈಟ್ ಆ್ಯಸ್ ಎ ವೇವ್ ಆ್ಯಸ್ ವೆಲ್ ಆ್ಯಸ್ ದ ಪಾರ್ಟಿಕಲ್ ಅಂತ ಹೇಳ್ತಾರೆ. ಕೆಲವೊಂದು ಟೈಮ್ನಲ್ಲಿ ವೇವ್ಸ್ ಆಗಿ ನಮಗೆ ಕಾಣಿಸ್ತಾ ಇರುತ್ತೆ, ಕೆಲವೊಂದು ಟೈಮ್ನಲ್ಲಿ ಪಾರ್ಟಿಕಲ್ ಆಗಿದ್ದು ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೇನಂತಾರೆ ಲೈಟ್ ಆ್ಯಸ್ ಎ ವೇವ್ ಪಾರ್ಟಿಕಲ್ ಅಂತ ಹೇಳ್ತಾರೆ. ಕಣ ತರಂಗ ಸಿದ್ಧಾಂತ ಅಂತ ಹೇಳ್ತೀವಿ. ಹೌದಾ? ಮತ್ತೆ ರಿಪೀಟ್ ಹೇಳ್ತೀನಿ. 8ನೇ ಕ್ವಶನ್ ಏನಪ್ಪ ಅಂದರೆ ಲೈಟ್ ಆ್ಯಸ್ ಎ ವೇವ್ ಪಾರ್ಟಿಕಲ್ ಅಂತಕ್ಕಂಥದ್ದನ್ನು ಮಂಡಿಸಿದ ವಿಜ್ಞಾನಿ ಯಾರಪ್ಪ ಅಂದರೆ ಡಿ ಬ್ರಾಗಿಲು. ಯಾರು? ಡಿ ಬ್ರಾಗಿಲ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಒಂದು ಕ್ವಶನ್. ನೆಕ್ಸ್ಟ್ ಕ್ವಶನ್ನು ಒಂದು ನಿಮಿಷ, ಸ್ವಲ್ಪ ವೇಟ್ ಮಾಡಿ. ಇದು ವರ್ಕ್ ಮಾಡ್ತಾ ಇಲ್ಲ ಕಂಪ್ಯೂಟರು, ಏನು ಪ್ರಾಬ್ಲಮ್ ಐತೆ ಇದಕ್ಕೆ. ಏನು ಪ್ರಾಬ್ಲಮ್ ಐತೆ ಇದಕ್ಕೆ. ಓಕೆ. ಕಣ ತರಂಗ ಸಿದ್ಧಾಂತ ಮಂಡಿಸಿದ ವಿಜ್ಞಾನಿ ಯಾರು ಅಂದರೆ ಡಿ ಬ್ರಾಗಿಲ್ ಅಂತಕ್ಕಂಥ ವಿಜ್ಞಾನಿ ಅವರು ಇದನ್ನು ಮಂಡಿಸಿರ್ತಾರೆ. ಅಂದರೆ ಲೈಟ್ ಆ್ಯಸ್ ಎ ವೇವ್ ಪಾರ್ಟಿಕಲ್ಲು. ಓಕೆ. ನೆಕ್ಸ್ಟ್ ಕ್ವಶನ್, 9ನೇ ಕ್ವಶನ್ ನೋಡಿ. ವಾಹನಗಳ ಹೆಡ್ಲೈಟ್ಗಳಲ್ಲಿ ಯಾವ ದರ್ಪಣ ಅಂದರೆ ಏನು? ಕನ್ನಡಿ. ಸೊ ಯಾವ ಒಂದು ಕನ್ನಡಿ ಉಪಯೋಗ ಮಾಡಿರ್ತಾರೆ ಎಲ್ಲಿ? ವಾಹನಗಳ ಹೆಡ್ಲೈಟ್ಗಳಲ್ಲಿ. ನೋಡಿ, ನಿಮ್ಮ 2 ವೀಲರ್ ಇರುತ್ತೆ, 4 ವೀಲರ್ ಇರುತ್ತೆ, ಅಥವಾ ಯಾವುದೇ ವಾಹನ ಇರಲಿ, ಸೊ ಪ್ರತಿಯೊಂದು ವಾಹನಗಳಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಹೆಡ್ಲೈಟ್ಗಳಲ್ಲಿ ಕನ್ನಡಿಗಳನ್ನು ಯೂಸ್ ಮಾಡಿರ್ತಾರೆ. ಹೌದಲ್ಲ? ಸೊ ಆ ಯಾವ ಕನ್ನಡಿಯನ್ನು ಉಪಯೋಗ ಮಾಡ್ತಾರೆ? ಸೊ ಇಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಒಂದು ಸಮತಲ ಕನ್ನಡಿ ಇರುತ್ತೆ, ಪ್ಲೇನ್ ಮಿರರ್ ಅಂತ ಕರಿತೀವಿ. ಪಿನ್ ಕನ್ನಡಿ ಅಂತ ಇರುತ್ತೆ, ಅದಕ್ಕೆ ಕಾನ್ವೆಕ್ಸ್ ಅಂತ ಕರಿತೀವಿ. ಬಹಿರ್ಗೋಲ ಕನ್ನಡಿ ಅಂತ ಕರಿತೀವಿ. ನಿಮ್ನ ಕನ್ನಡಿ ಅಂದರೆ ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಅದಕ್ಕೆ ಕನ್ನಡದಲ್ಲಿ ಇನ್ನೊಂದು ಮೀನಿಂಗ್ ಏನಪ್ಪ ಅಂದರೆ ಅಂತರ್ಗೋಲ ಕನ್ನಡಿ. ಸೊ ಈ ಥರ ಇರುತ್ತೆ ಅಂತರ್ಗೋಲ. ಸೊ ಇಲ್ಲಿಂದ ನಾವು ನೋಡ್ಬೋದು. ಇನ್ನು ಬಹಿರ್ಗೋಲ ಅಂದರೆ ನೀವು ಹೆಡ್ಲೈಟ್ ನೋಡಿರ್ಬೋದಲ್ಲ, ಈ ಥರ ಇರುತ್ತೆ. ಹೌದಾ? ಸೊ ಇಲ್ಲಿಂದ ನಮಗೆ ಲೈಟ್ ರೇಸು ಪಾಸ್ ಆಗ್ತಾ ಇರುತ್ತೆ ಹೊರಗಡೆ. ಹೌದಾ? ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬಹಿರ್ಗೋಲ ಅಂತ ಕರಿತೀವಿ. ಇನ್ನು 4ನೇ ಆಪ್ಷನು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ವಾಹನಗಳ ಹೆಡ್ಲೈಟ್ಗಳಲ್ಲಿ ಯಾವ ಕನ್ನಡಿ ಉಪಯೋಗ ಮಾಡಿರ್ತಾರೆ? ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, ನಾನು ಹೇಳೋ ಪ್ರಕಾರ ಬಹಿರ್ಗೋಲ ಅಂದರೆ ಪಿನ್ ಕನ್ನಡಿಗಳನ್ನು ಮ್ಯಾಕ್ಸಿಮಮ್ಮು ಯೂಸ್ ಮಾಡ್ತಾರೆ. ಹೌದಾ? ನಿಮ್ಗೆ ಗೊತ್ತಿರಲಿ, ಸಿಂಪಲ್ ಏನು ಗ್ಲಾಸ್ ಇರುತ್ತಲ್ವ, ಸೊ ಆ ಗ್ಲಾಸದ ಒಂದು ಸೈಡಲ್ಲಿ ಏನಾದರೂ ಸಿಲ್ವರ್ ನೈಟ್ರೇಟ್ನ ಏನಾದರೂ ಒಂದು ಲೇಪನೆಯನ್ನು ಮಾಡಿದರೆ ಆ ಗಾಜಿದ್ದದ್ದು ಒಂದು ಕನ್ನಡಿಯಲ್ಲಿ ರೂಪಾಂತರ ಆಗುತ್ತೆ. ಏನು ಯೂಸ್ ಮಾಡ್ತಾರೆ? ಸಿಲ್ವರ್ ನೈಟ್ರೇಟು. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಕೆಮಿಸ್ಟ್ರಿ ಸೆಕ್ಷನ್ ಬರ್ತಕ್ಕಂಥ ಚಾಪ್ಟರ್ ನಂಬರು 15 ಅಪ್ಲಿಕೇಶನ್ ಆಫ್ ಕೆಮಿಸ್ಟ್ರಿ ಅನ್ವಯಿಕ ರಸಾಯನಶಾಸ್ತ್ರ. ಸೊ ಆ ಚಾಪ್ಟರ್ನಲ್ಲಿ ನಿಮಗೆ ಬಂದಿದೆ ಆ ಕ್ವಶನ್, ಆಲ್ರೆಡಿ ಹೇಳಿದ್ದೀನಿ. ಸೊ ಸಿಂಪಲ್ ಗಾಜ್ ಇರುತ್ತಲ್ಲ, ಸೊ ಆ ಒಂದು ಗ್ಲಾಸಿನ ಒಂದು ಸೈಡಲ್ಲಿ ಏನಾದರೂ ನಾವು ಸಿಲ್ವರ್ ನೈಟ್ರೇಟದ ಲೇಪನ ಏನಾದರೂ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಆ ಗ್ಲಾಸ್ ಇದ್ದದ್ದು ಕನ್ನಡಿಯಲ್ಲಿ ಮಿರರ್ನಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಅಂತಹ ಕನ್ನಡಿಗಳಲ್ಲಿ ಇವೆಲ್ಲ ಟೈಪ್ಸು, ಪ್ಲೇನ್ ಮಿರರ್ ಇರ್ಬೋದು, ಕಾನ್ವೆಕ್ಸು, ಕಾನ್ಕೇವ್, ಸೊ ಈ ಥರ ಎಲ್ಲ ಟೈಪ್ಸ್ ಆಫ್ ಅಂತ ಬರ್ತೇವೆ. ಸೊ ಅದರಲ್ಲಿ ಕಾನ್ವೆಕ್ಸ್ ಮಿರರ್ ಅಂದರೆ ಬಹಿರ್ಗೋಲ ಕನ್ನಡಿಯನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಎಲ್ಲಿ? ವಾಹನಗಳ ಹೆಡ್ಲೈಟ್ಗಳಲ್ಲಿ. ಓಕೆ.
ಇನ್ನು ಇದೇ ಥರ ಈ ಕಾನ್ವ್ಯಾಕ್ಸ್ ಮಿರರ್ಗಳನ್ನು ಇಲ್ಲಿಷ್ಟೇ ಅಲ್ಲ ಹೆಡ್ಲೈಟಲ್ಲಿ ಅಷ್ಟೇ ಯೂಸ್ ಮಾಡಿದ್ದೀನಿ. ಇನ್ನು ಮೈಕ್ರೋಸ್ಕೋಪ್ ಇರುತ್ತಲ್ಲ ಅಲ್ಲಿ ಯೂಸ್ ಮಾಡುತ್ತಾರೆ, ಕ್ಯಾಮ್ರಾಗಳಲ್ಲಿ ಯೂಸ್ ಮಾಡುತ್ತಾರೆ, ಪ್ರೊಜೆಕ್ಟರು, ರೋಡ್ವೇ ಲ್ಯಾಂಪು, ವಾಹನದ ಒಂದು ಹಿನ್ನೋಟದ ಒಂದು ಕನ್ನಡಿ ಇರುತ್ತಲ್ವ, ಸೊ ಸೈಡ್ಗೆ ಡ್ರೈವರ್ ಸೈಡ್ ಪಕ್ಕದಲ್ಲಿ ಇರುತ್ತಲ್ವ, ಸೊ ಅದರ ಒಂದು ಕನ್ನಡಿಯಲ್ಲೂ ಕೂಡ ಈ ಒಂದು ಕಾನ್ವ್ಯಾಕ್ಸ್ ಮಿರರ್ಗಳನ್ನು ಯೂಸ್ ಮಾಡ್ತಾರೆ. ಓಕೆ, ಇನ್ನು ಈ ಚಾಪ್ಟರ್ಲಿ ಬರ್ತಕ್ಕಂಥ ಕೊನೆಯದಾದಂಥ ಒಂದು ಪ್ರಶ್ನೆ, ವೈದ್ಯಕೀಯ ಕ್ಷೇತ್ರದ ಉದರ ಪರೀಕ್ಷೆ ಅಂದ್ರೇನು, ಎಂಡೋಸ್ಕೋಪಿ ಅಂತ ಬರುತ್ತಲ್ವಾ. ಸೊ ಈ ಸಾಧನದಲ್ಲಿ ಬಳಸುವ ದರ್ಪಣ ಅಂದರೆ ಕನ್ನಡಿ ಯಾವುದು? ಎಂಡೋಸ್ಕೋಪಿ ಅಂದರೆ ಒಂದು ವೈರ್ ಇರುತ್ತೆ, ವೈರ್ ಮುಂದಿನ ಸೈಡಲ್ಲಿ ಏನೋ ಇರುತ್ತಪ್ಪ ಅಂದರೆ ಒಂದು ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾ ಪ್ಲಸ್ ಲೈಟ್ ಇರುತ್ತೆ. ಅದನ್ನು ನಮ್ಮ ಬಾಯಿ ಮುಖಾಂತರ ಗಂಟಲಿನ ಒಳಗೆ ಹಾಕಿ ಹೊಟ್ಟೆ ಒಳಗೆ ಬಿಡ್ತಾರೆ, ಅದಕ್ಕೆ ಎಂಡೋಸ್ಕೋಪಿ ಅಂತ ಕರೀತಾರೆ. ಅಂದರೆ ನಮ್ಮ ಹೊಟ್ಟೆ ಒಳಗೆ ಏನಾದರೂ ನಮ್ಗೆ ತ್ರಾಸ ಆಗ್ತಾ ಇದ್ದರೆ ಅದನ್ನು ಪತ್ತೆ ಹಚ್ಚೋ ಸಲುವಾಗಿ ಈ ಒಂದು ಎಂಡೋಸ್ಕೋಪಿ ಅಂತಕ್ಕಂಥ ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ನಲ್ಲಿ ಅಂದರೆ ಆ ಎಂಡೋಸ್ಕೋಪಿ ಇನ್ಸ್ಟ್ರೂಮೆಂಟ್ನಲ್ಲಿ ಯಾವ ಒಂದು ಕನ್ನಡಿಯನ್ನು ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪಿನ್ ಕನ್ನಡಿ ಅಂತ ಹೇಳ್ತೀವಿ. ಪಿನ್ ಅಂದ್ರೇನು? ಕಾನ್ವ್ಯಾಕ್ಸ್. ಯಾವುದು? ಕಾನ್ವ್ಯಾಕ್ಸ್ ಮಿರರು, CONVEX, ಕಾನ್ವ್ಯಾಕ್ಸ್ ಮಿರರು. ಸೊ ಅದನ್ನೇ ಅವರು ಯೂಸ್ ಮಾಡ್ತಾರೆ. ಯಾಕಂದರೆ ನಮಗೆ ಅದು ಬಹಿರ್ಗೋಲ ಇದ್ರೇ ಅದರಲ್ಲಿರ್ತಕ್ಕಂಥ ನಮ್ಮ ಹೊಟ್ಟೆಲಿರ್ತಕ್ಕಂಥ ಅಂಗಾಂಗಗಳು ಅಥವಾ ಸೆಲ್ಸ್ಗಳು, ಸ್ಕಿನ್ ಇರುತ್ತಲ್ವ, ಸೊ ಅದೆಲ್ಲ ನಮಗೆ ವ್ಯವಸ್ಥಿತವಾಗಿ ಕಾಣಿಸುತ್ತೆ, ಇಲ್ಲಾಂದರೆ ನಮಗೆ ವ್ಯವಸ್ಥಿತವಾಗಿ ಕಾಣಿಸೋದಿಲ್ಲ. ಸೊ ಹೀಗಾಗಿ ಈ ಒಂದು ಎಂಡೋಸ್ಕೋಪ್ನಲ್ಲಿ ಯೂಸ್ ಮಾಡೋದು ಕಾನ್ವ್ಯಾಕ್ಸ್ ಮಿರರ್, ಅದನ್ನು ನಾವು ಬಹಿರ್ಗೋಲ ಅಥವಾ ಪಿನ್ ಕನ್ನಡಿ ಅಂತ ಕರಿತೀವಿ. ಓಕೆ, ಈ ನಿಮ್ನ ಕನ್ನಡಿ ಅಂದ್ರೇನು? ನಿಮ್ನ ಕಾನ್ವ್ಯಾಕ್ಸ್ ಅಂತ ಕರಿತೀವಿ. ಅಂತರ್ಗೋಲ ಕನ್ನಡಿ. ಸಮತಲ ಕನ್ನಡಿ ಅಂದರೆ ಪ್ಲೇನ್ ಮಿರರ್. ನಾವು ಡೈಲಿ ನಮ್ಮ ಮನೇಲಿ ಯೂಸ್ ಮಾಡ್ತೀವಲ್ಲ ನಮ್ಮ ಫೇಸ್ ಕಟ್ನ ನೋಡ್ಕೊಳ್ಳೋ ಸಲುವಾಗಿ, ಸೊ ಅದನ್ನೇ ಸಮತಲ ಕನ್ನಡಿ ಅಂತ ಕರೀತಾರೆ. ಓಕೆ, ಇಲ್ಲಿವರೆಗೂ ಈ ಒಂದು ಚಾಪ್ಟರ್ನಲ್ಲಿ ಬರ್ತಕ್ಕಂಥ 10 ಕ್ವಶನ್ಗಳನ್ನು ಮತ್ತೆ ರಿಪೀಟ್ ಆಗಿ ಹೇಳ್ತೀನಿ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಬೆಳಕಿನ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಿದ ಮೊದಲ ವಿಜ್ಞಾನಿ ಯಾರು? ಸರ್ ಐಜಾಕ್ ನ್ಯೂಟನ್ಸ್ ಅಂತ ಹೇಳ್ತೀವಿ. ಇನ್ನು ಲೂಸಿಫೆರನ್, ಎರಡನೇ ಪ್ರಶ್ನೆ, ಲೂಸಿಫೆರನ್ ಎಂಬ ದ್ರವದಿಂದ ಏನು ಮಿಂಚುತ್ತದೆ ಅಂದರೆ ಸರಿಯಾದ ಆನ್ಸರ್ ಮಿಂಚು ಹುಳ. ಮೂರನೇ ಪ್ರಶ್ನೆ, ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನಪ್ಪ ಅಂದರೆ ಸ್ಕ್ಯಾಟರಿಂಗ್ ಆಫ್ ದ ಲೈಟ್, ಅಂದರೆ ಚದರಿಸುವಿಕೆ ಅಂತ ಹೇಳ್ತೀವಿ. ಓಕೆ, ಇನ್ನು ನಾಲ್ಕನೇ ಕ್ವಶನ್ನು, ಯಾವುದು 3 ಪ್ರಾಥಮಿಕ ಬಣ್ಣಗಳಾಗಿವೆ? ಕೆಂಪು, ಹಸಿರು, ನೀಲಿ. ಐದನೇ ಪ್ರಶ್ನೆ, ಕಾಮನ ಬಿಲ್ಲು ಉಂಟಾಗಲು ಕಾರಣ? ಬೆಳಕಿನ ವರ್ಣ ವಿಭಜನೆ. ಆರನೇ ಪ್ರಶ್ನೆ, ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಯಾವ ಲೇಸರ್ನ ಉಪಯೋಗಿಸ್ತಾರೆ? ಎಕ್ಸಿಮರ್ ಲೇಸರ್. ಏನು? ಎಕ್ಸಿಮರ್ ಲೇಸರು. ಈ ಲೇಸರ್ ಅಂದ್ರೇನು? ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತಾನೆ ಹೇಳ್ತೀವಿ. ಓಕೆ, ಇನ್ನು ಏಳನೇದು, ಡಯೋಡ್ ಲೇಸರ್ ಎಂದರೆ ಯಾವುದಕ್ಕೆ ಅಂತಾರೆ? ಡಯೋಡ್ಸ್ ಅಂದ್ರೇನು? P&N ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ನ ಒಂದರ ಪಕ್ಕ ಒಂದು ಜೋಡಿಸಿದಾಗ ಸಿಗೋದು ಈ ಒಂದು ಡಯೋಡು. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಅಲ್ಟರ್ನೇಟಿವ್ ಕರೆಂಟ್ ಟು ಡೈರೆಕ್ಟ್ ಕರೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಹಾಗಾದರೆ ಡಯೋಡ್ ಲೇಸರ್ ಯಾವುದಕ್ಕೆ ಅಂತ ಕರೀತಾರೆ ಅಂದರೆ ಸೆಮಿ ಕಂಡಕ್ಟರ್ ಲೇಸರ್ ಅಂತ ಕರೀತಾರೆ. ಓಕೆ, 8ನೇ ಕ್ವಶನ್, ಕಣತರಂಗ ಸಿದ್ಧಾಂತ ಮಂಡಿಸಿದ ವಿಜ್ಞಾನಿ? ಕಣತರಂಗ ಅಂದ್ರೇನು? ಲೈಟ್ ಆಸ್ ಎ ವೇವ್ ಪಾರ್ಟಿಕಲ್. ಇದನ್ನು ಮಂಡಿಸಿದ ವಿಜ್ಞಾನಿ ಯಾರು ಅಂದರೆ ಡಿ ಬ್ರಾಗಿಲಿ. ಯಾರು? ಡಿ ಬ್ರಾಗಿಲಿ. 9ನೇದು, ವಾಹನಗಳ ಹೆಡ್ಲೈಟ್ಗಳಲ್ಲಿ ಯಾವ ಕನ್ನಡಿಯನ್ನು ಉಪಯೋಗಿಸ್ತಾರೆ? ಹೆಡ್ಲೈಟ್ಗಳಲ್ಲಿ ಯಾವುದು? ಕಾನ್ವ್ಯಾಕ್ಸ್ ಮಿರರ್, ಬಹಿರ್ಗೋಲ, ಪಿನ್ ಕನ್ನಡಿ ಅಂತ ಹೇಳ್ತೀವಿ, ಅದನ್ನಲ್ಲಿ ಯೂಸ್ ಮಾಡ್ತಾರೆ. ಇದ್ರ ಬಿಟ್ಟರೆ ಮೈಕ್ರೋಸ್ಕೋಪು, ಕ್ಯಾಮ್ರಾ, ಪ್ರೊಜೆಕ್ಟ್, ರನ್ವೇ ಲ್ಯಾಂಪ್, ಆಮೇಲೆ ಸೈಡ್ ಮಿರರ್, ಸೊ ಪ್ರತಿಯೊಂದರಲ್ಲಿ ಯೂಸ್ ಮಾಡಿದೆ ಈ ಒಂದು ಕಾನ್ವ್ಯಾಕ್ಸ್ ಅಂದರೆ ಬಹಿರ್ಗೋಲ ಕನ್ನಡಿ. 10ನೇ ಕ್ವಶನ್ನು, ವೈದ್ಯಕೀಯ ಕ್ಷೇತ್ರದ ಉದರ ಪರೀಕ್ಷೆ ಅಂದರೆ ಎಂಡೋಸ್ಕೋಪಿ ಸಾಧನದಲ್ಲಿ ಬಳಸುವ ಕನ್ನಡಿ ಯಾವುದಂದರೆ ಪಿನ್ ಕನ್ನಡಿ. ಪಿನ್ ಅಂದರೆ ಕಾನ್ವ್ಯಾಕ್ಸ್. ಏನು? ಕಾನ್ವ್ಯಾಕ್ಸು, ಬಹಿರ್ಗೋಲ ಕನ್ನಡಿ. ಓಕೆ, ಸೊ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಮುಂದಿನ ಒಂದು ಚಾಪ್ಟರ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಈ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡ್ತಾ ಹೋಗಿ. ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.